ಬೆಂಗಳೂರಿಗೆ ಹೋಗಿ ಓದೋದು ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ನೀವು ಇದಕ್ಕೆ ತಾಳ ಹಾಕ್ತಿರಲ್ರಿ. ಏನಾಯ್ತು ಅಂತ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಸುಮ್ನೆ ರೀ ನೀವು, ನಿಮ್ಗೇನೋ ಗೊತ್ತಾಗಲ್ಲ. ಮದ್ವೆ ಗೊತ್ತಾಗಿರೋ ಹುಡುಗಿ ಎಲ್ಲೆಲ್ಲ ಹೋಗಿ ಓದೋದು ಅಂದ್ರೆ ಏನು? ಅಮ್ಮ ಪ್ಲೀಸ್ ಅಮ್ಮ, ತುಂಬ ಕಷ್ಟಪಟ್ಟು ಎಕ್ಸಾಮ್ ಬರೆದು ಎಂಟ್ರೆನ್ಸ್ ಎಕ್ಸಾಮ್ನ ಪಾಸ್ ಮಾಡಿದ್ದೀನಿ. ಈಗ ನೀನು ಈ ಥರ ಹೇಳಿದ್ರೆ ಹೇಗಮ್ಮ? ನೀನೇ ಯೋಚನೆ ಮಾಡು. ಮದ್ವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾಗಿರೋಳು ನೀನು. ಅದನ್ ಬಿಟ್ಟು ಬೆಂಗಳೂರಿಗೆ ಹೋಗ್ತೀನಿ ಅಂದ್ರೆ ಅವ್ರು ಏನ್ ಅನ್ಕೋತಾರೆ? ಅವ್ರು ಇದಕ್ಕೆಲ್ಲ ಒಪ್ಕೊಂಡಿದ್ದಾರೆ ಅಂತ ನೀನೇ ಹೇಳ್ದೆ ಅಲ್ಲಮ್ಮ. ಅದು ಅವ್ರು ಓದ್ಸಕ್ ಒಪ್ಕೊಂಡಿರೋದು ಕಣೆ, ಊರ್ ಬಿಟ್ಟು ಹೋಗಕ್ಕಲ್ಲ. ಇದೆಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಅಂದಿದ್ದಕ್ಕೇನೆ ನಾನು ಒಪ್ಕೊಂಡಿದ್ದಮ್ಮ. ಓಹೋ, ಇದು ಸ್ವಲ್ಪ ಸಡಿಲ ಬಿಟ್ರೆ ನನ್ ಬುಡಕ್ಕೆ ಬರುತ್ತೆ. ಅಲ್ಲ ಕಣೆ, ನೀನ್ ಇಲ್ಲೇ ಎಲ್ಲೋ ಅಕ್ಕಪಕ್ಕದ ಕಾಲೇಜಲ್ಲಿ ಓದ್ತೀನಿ ಅನ್ನೋದು ನ್ಯಾಯ. ಅದಕ್ಕೆ ಅವ್ರು ಒಪ್ಕೊಂಡಿದ್ದಾರೆ, ಅದು ಅವ್ರ ದೊಡ್ಡ ಗುಣ. ಅದನ್ನ ನಾವು ದುರುಪಯೋಗ ಪಡಿಸ್ಕೋಬಾರ್ದಲ್ವಾ? ಯಾವ ದೊಡ್ಡ ಗುಣ? ಲಕ್ಕಿ ಮದುವೆಗೆ ಒಪ್ಕೊಂಡಿರೋದೇ ದೊಡ್ಡ ಗುಣ. ಅವ್ರದ್ದು ಎಂಥದೂ ಇಲ್ಲ. ಅಯ್ಯೋ ಪರಮಾತ್ಮ, ನಿಮ್ ಹತ್ರ ನಾನು ಹೇಗ್ ಮಾತಾಡ್ಲಿ? ಅಮ್ಮ, ಈ ಕಾಲೇಜಲ್ಲಿ ಓದ್ಬೇಕು ಅನ್ನೋದು ನನ್ನ ಕನ್ಸಮ್ಮ. ತುಂಬ ಆಸೆ ಇಟ್ಕೊಂಡಿದ್ದೀನಿ. ಅವ್ರಿದಕ್ಕೆ ಬೇಡ ಅನ್ನೋದಾದ್ರೆ ನನಗೆ ಮದುವೆ ಬೇಡ. ನಾಳೆನೇ ಅಲ್ಲ ಕಣೆ ಲಕ್ಕಿ, ಅಲ್ಲಿ ಉಳ್ಕೊಳ್ಳೋದು ಮಾಡೋದು ಅಂದ್ರೆ ಏನ್ ಸುಮ್ನೆ ತಮಾಷೆನಾ? ಅಲ್ಲ ಕಣೆ, ಲಕ್ಷ್ಮಿ ಅಂತ ಹೆಸರಿಟ್ಕೊಂಡಿದ್ಯಾ, ಆ ಸರಸ್ವತಿ ಕೃಪೆ ನಿನ್ಮೇಲೆ ಇರಲ್ವೇನೆ? ಸಿಟಿ ಕಾಲೇಜು ಎಷ್ಟು ದುಡ್ಡಾಗುತ್ತೋ ಏನೋ. ಮದ್ವೆ ಮುಂದೆ ಇಟ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಕ್ಕಾಗುತ್ತೇನೆ? ಖರ್ಚಿನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನಾನಿದ್ದೀನಲ್ಲ. ಆಹಾಹಾಹಾಹಾ, ತಾವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮದ್ವೆ ಖರ್ಚಿಗೆ ಎಷ್ಟು ಒದ್ದಾಡ್ತಿದೀವಿ, ಇನ್ನು ಕಾಲೇಜ್ ಖರ್ಚಿಗೆ ಕೊಡ್ತಾರಂತೆ. ಸುಮ್ನೆ ಮಗಳನ್ನ ವಹಿಸ್ಕೊಂಡು ಬಂದ್ಬಿಡೋದಲ್ಲ. ಇನ್ನೂ 2 ಮಕ್ಕಳಿದ್ದಾರೆ, ಅವ್ರನ್ನೇನ್ ಮಾಡ್ತೀರಾ? ಅಮ್ಮ, ನೀವೇನು ಖರ್ಚು ಮಾಡೋದು ಬೇಡ ಅಮ್ಮ. ನಾನು ಎಜುಕೇಷನ್ ಲೋನ್ನ ಅಪ್ಲೈ ಮಾಡ್ತೀನಿ. ಈ ಅವಕಾಶ ಕಳ್ಕೊಂಡ್ರೆ ಮತ್ತೆ ಸಿಗಲ್ಲ ಅಮ್ಮ. ಫೋನ್ ಬರ್ತೀನಿ. ತಾತನ ಫೋನು.